ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ನಮ್ಮ ಸಂಪ್ರದಾಯದ ಇಂದಿನ ವಿಜ್ಞಾನದ ಕುರಿತು. ನಮ್ಮ ಸಂಪ್ರದಾಯ ಮತ್ತು ವಿಜ್ಞಾನ ಒಂದು ವಿಶಿಷ್ಟ ಮಿಶ್ರಣ. ಅನೇಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಅದರದೇ ಆದ ಮಹತ್ವ ಮತ್ತು ವಿಜ್ಞಾನ ಅರಿತಿದೆ. ನಮ್ಮ ಸಾಂಸ್ಕೃತಿಕ ಆರಾಧನೆಯ ಕ್ರಿಯೆಯು ಕೇವಲ ಆಚರಣೆಗಳ ಗುಂಪಲ್ಲ, ಆದರೆ ದೈವತ್ವದ ಸಾರಕ್ಕೆ ಪ್ರಯಾಣ. ಈ ಅಭ್ಯಾಸವನ್ನು ನಿರ್ಲಕ್ಷಿಸುವುದರಿಂದ ಒಬ್ಬರ ಆಧ್ಯಾತ್ಮಿಕ ಸಂಪರ್ಕವನ್ನು ಗಾಢವಾಗಿಸುವ ಅವಕಾಶ ಕಾಣೆಯಾಗಿದೆ ಎಂದು ಗ್ರಹಿಸಬಹುದು. ಆಧ್ಯಾತ್ಮಿಕತೆಯು ಶಕ್ತಿಯು ನಮ್ಮ ಜೀವನದ ಮೇಲೆ ಬಹಳ ಪರಿಣಾಮ ಬೀರುತ್ತದೆ. ನಾವು ಅನ್ವೇಷಿಸಲು ಅಥವಾ ದೈವಿಕ ಜೊತೆಗಿನ ಆಳವಾದ ಸಂಬಂಧವನ್ನು ನಿರ್ಲಕ್ಷಿಸಲು ಆಯ್ಕೆ ಮಾಡಿದಾಗ ನಮ್ಮ ಜೀವನ ಅಸಮತೋಲನವಾಗುತ್ತದೆ. ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ಏನೇ ಮಾಡಿದರೂ ಅದಕ್ಕೆ ಅರ್ಥ ಮತ್ತು ಉದ್ದೇಶವಿರಬೇಕು. ಹಾಗಾಗಿ ಇಂದು ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಪ್ರತಿನಿತ್ಯ ನಾವು ದೇವರಿಗೆ ಪೂಜೆ ಮಾಡುತ್ತೇವೆ, ಆದರೆ ಪೂಜೆ ಮಾಡುವ ಉದ್ದೇಶವೇನು ಎಂದು ನಮಗೆ ತಿಳಿದಿದೆಯೇ? ಅನೇಕ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ಪೂಜೆ ಮಾಡುವುದನ್ನು ಪವಿತ್ರ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ ಕಾರ್ಯವೆಂದು ಪರಿಗಣಿಸಲಾಗಿದೆ. ಪೂಜೆ ಅಥವಾ ಧಾರ್ಮಿಕ ಆರಾಧನೆಯನ್ನು ಮಾಡದಿರುವ ಪರಿಣಾಮಗಳು ವೈಯಕ್ತಿಕ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ಅವಲಂಬಿಸಿ ಭಿನ್ನವಾಗಿರುತ್ತವೆ. ಪೂಜೆ ಮಾಡುವ ಮೂಲಕ ವ್ಯಕ್ತಿಯ ಮತ್ತು ದೈವಿಕ ನಡುವಿನ ಸಂಪರ್ಕ ಸ್ಥಾಪಿಸುತ್ತದೆ ಎಂದು ಹಲವಾರು ನಂಬುತ್ತಾರೆ. ಪೂಜೆಯನ್ನು ಮಾಡದಿರುವುದು ಈ ಆಧ್ಯಾತ್ಮಿಕ ಬಂಧವನ್ನು ಬಲಪಡಿಸಲು ತಪ್ಪಿದ ಅವಕಾಶವಾಗಿ ನೋಡಬಹುದು. ಪೂಜೆಯನ್ನು ಸಾಮಾನ್ಯವಾಗಿ ದೇವತೆಗಳು ಅಥವಾ ಉನ್ನತ ಶಕ್ತಿಗಳಿಂದ ಆಶೀರ್ವಾದ ಪಡೆಯುವ ಸಾಧನವಾಗಿ ನೋಡಲಾಗುತ್ತದೆ. ನಿಯಮಿತವಾದ ಪೂಜೆ ನಕಾರಾತ್ಮಕ ಶಕ್ತಿಗಳು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತಾರೆ. ಸಾಂಸ್ಕೃತಿಕ ಮತ್ತು ಕೆಲವು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಸಾಂಪ್ರದಾಯಿಕ ಪ್ರಾಮುಖ್ಯತೆ ಆಚರಣೆಗಳ ನಿರ್ವಹಣೆಯು ಧರ್ಮ ಪರಿಕಲ್ಪನೆಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಧನಾತ್ಮಕ ಕರ್ಮವನ್ನು ಸಂಗ್ರಹಿಸುತ್ತದೆ. ಪೂಜೆಯನ್ನು ಬಿಟ್ಟು ಬಿಡುವುದು ಋಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂದು ಭಾವಿಸಬಹುದು. ಪೂಜೆ ಸಾಮಾನ್ಯವಾಗಿ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಆಳವಾಗಿ ಪ್ರಭಾವಿತವಾಗಿರುತ್ತದೆ. ಕೆಲವು ವ್ಯಕ್ತಿಗಳಿಗೆ ಪೂಜೆ ಕ್ರಿಯೆಯು ಒಂದು ರೂಪವಾಗಿ ಧ್ಯಾನ ಮತ್ತು ಸಾವಧಾನತೆ, ಆಂತರಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ಬೆಳೆಸುವುದು ಕಾರ್ಯನಿರ್ವಹಿಸುತ್ತದೆ. ಈ ಅಭ್ಯಾಸವನ್ನು ನಿರ್ಲಕ್ಷಿಸಿದರೆ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನದ ನಷ್ಟಕ್ಕೆ ಕಾರಣವಾಗುತ್ತದೆ. ಪೂಜೆ ಕೇವಲ ದೈವಿಕ ಆಶೀರ್ವಾದವನ್ನು ಪಡೆಯುವುದು ಮಾತ್ರವಲ್ಲ, ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಹ. ಅನೇಕ ಕುಟುಂಬಗಳಲ್ಲಿ ತಲೆಮಾರುಗಳ ಮೂಲಕ ಪೂಜೆ ಒಂದು ಸಂಪ್ರದಾಯವಾಗಿದೆ. ವಿವಿಧ ರಾಜ್ಯಗಳಲ್ಲಿ ಪೂಜೆ ಮಾಡುವುದು ವಿಭಿನ್ನವಾಗಿದೆ. ವಿವಿಧ ಹಂತಗಳ ಆಚರಣೆ, ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಧಾರ್ಮಿಕ ನಂಬಿಕೆಗಳು ನಮ್ಮ ವೈಯಕ್ತಿಕ ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಪೂಜೆಯು ಒಂದು ಯೋಗದ ಪ್ರಕ್ರಿಯೆ, ಅಭ್ಯಾಸವು ಮತ್ತು ಜಾಗರೂಕ ವ್ಯಾಯಾಮವು. ಇದು ನಮ್ಮ ಮನಸ್ಸನ್ನು ಟ್ಯೂನ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಇದು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪೂಜೆಯ ಪ್ರತಿಯೊಂದು ಅಂಶವು ಮಹತ್ವವನ್ನು ಹೊಂದಿದೆ. ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ. ಇನ್ನು ಪೂಜೆಗೆ ದೀಪವನ್ನು ಬೆಳಗಿಸುವ ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ. ದೀಪವನ್ನು ಬೆಳಗಿಸುವುದು ಒಂದು ಯೋಗದ ಪ್ರಕ್ರಿಯೆ. ದೀಪವನ್ನು ಹಚ್ಚುವುದು ಕೇವಲ ಆಚರಣೆಯಲ್ಲ, ಅದು ಒಂದು ನಂಬಿಕೆ. ದೀಪ ಹಚ್ಚುವುದರಿಂದ ನಮ್ಮ ಮನಸ್ಸು ಭಗವಂತನ ಕಡೆ ಸೆಳೆಯುತ್ತೆ. ಇನ್ನು ದೀಪದ ಜ್ವಾಲೆಯ ಮೇಲೆ ಕೇಂದ್ರೀಕರಿಸುವುದು ಬಹಳ ಮುಖ್ಯ. ಜ್ವಾಲೆಯು ನಮ್ಮನ್ನು ಭಗವಂತನೊಂದಿಗೆ ಸಂಪರ್ಕಿಸುತ್ತದೆ. ಇದು ಒಂದು ಧ್ಯಾನ, ಏಕಾಗ್ರತೆ ಮತ್ತು ಸಾವಧಾನತೆ ರೂಪವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನು ದೀಪವನ್ನು ಬೆಳಗಿಸಿದಂತೆಯೇ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ಪೂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸುವ ನಮ್ಮ ಕ್ರಿಯೆಯು ದೇವತೆಗಳೊಂದಿಗೆ ಯೋಗದ ಪ್ರಕ್ರಿಯೆಯಾಗಿದೆ. ದೀಪ ಬೆಳಗಿಸುವ ನಮ್ಮ ಕ್ರಿಯೆ ಪೂಜೆ ಆವಾಹನೆಯ ಸಮಯದಲ್ಲಿ ಸಾವಧಾನತೆ ಮತ್ತು ಆಂತರಿಕ ಪ್ರಕಾಶದ ಗೆಲುವು ಸಂಕೇತಿಸುತ್ತದೆ.
ಪ್ರತಿನಿತ್ಯ 3 ನಿಮಿಷಗಳ ಹೊತ್ತು ಎಣ್ಣೆಯ ದೀಪವನ್ನು ದಿಟ್ಟಿಸಿ ನೋಡುವುದು ಕಣ್ಣಿನ ಕಾಯಿಲೆಗಳನ್ನು ತಡೆಯುತ್ತವೆ ಎಂದು ನಂಬಲಾಗಿದೆ. ಮಹಾಭಾರತದಲ್ಲಿ ಋಷಿ ವ್ಯಾಸರು ಆಳವಾದ ಚಿಂತನೆಯು ಅವರ ದೃಷ್ಟಿಯನ್ನು ಹೆಚ್ಚಿಸಿದೆ ಎಂದು ಹೇಳಲಾಗುತ್ತದೆ. ಋಷಿ ವ್ಯಾಸರು ಇದೇ ಕ್ರಿಯೆಯನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಪೂಜೆಯಲ್ಲಿ ಮಂತ್ರಗಳನ್ನು ಪಠಿಸುವ ಮಹತ್ವದ ಬಗ್ಗೆ ತಿಳಿಯೋಣ. ಕಷ್ಟಕರವಾದ ಮಂತ್ರಗಳನ್ನು ಪಠಿಸುವುದು ನಾಲಿಗೆಗೆ ಒಂದು ವ್ಯಾಯಾಮವಾಗಿ ಕಾರ್ಯನಿರ್ವಹಿಸುತ್ತದೆ. ಅದು ನಾಲಿಗೆ ಮಂದಾಗದಂತೆ ತಡೆಯುತ್ತದೆ. ಈ ಅಭ್ಯಾಸವು ನಾಲಿಗೆಯನ್ನು ಬಲಪಡಿಸುವುದು ಮಾತ್ರವಲ್ಲದೆ ಧಾರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸರಿಯಾದ ಉಚ್ಚಾರಣೆಯಲ್ಲಿ ಸಹಾಯ ಮಾಡುತ್ತದೆ. ಇದು ಅರ್ಜುನನ ಕುರುಕ್ಷೇತ್ರ ಯುದ್ಧದ ಮೊದಲು ಪ್ರಬಲವಾದ ಗಾಯತ್ರಿ ಮಂತ್ರವನ್ನು ಹೋಲುತ್ತದೆ. ಪೂಜೆ ಸಮಯದಲ್ಲಿ ಮಂತ್ರಗಳ ಪಠಣ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಂತ್ರಗಳನ್ನು ಪಠಿಸುವಾಗ ನಾವು ನಮ್ಮ ಪ್ರಾಣಶಕ್ತಿಯನ್ನು ಬಳಸುತ್ತೇವೆ. ಮಂತ್ರಗಳ ಪಠಣ ನಮ್ಮ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಇದು ಭಯವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಿರಿಯರು ಪೂಜೆ ಎಂಬುದು ಕೇವಲ ಆಚರಣೆಯಲ್ಲ, ಆದರೆ ಆರೋಗ್ಯ ಮತ್ತು ಜ್ಞಾನದ ವಿಷಯವಾಗಿದೆ ಎಂದು ಒತ್ತಿ ಹೇಳುತ್ತಾರೆ. ಇದು ಮನಸ್ಸು, ದೇಹ ಮತ್ತು ಆತ್ಮ ಜೋಡಿಸುವ ಶಕ್ತಿಯನ್ನು ಹೊಂದಿದೆ ಮತ್ತು ಇದು ಸಮಗ್ರ ಯೋಗಕ್ಷೇಮವನ್ನು ಬೆಳೆಸುತ್ತದೆ. ನಾವು ಮಂತ್ರವನ್ನು ಪಠಿಸುವಾಗ ನಾವು ನಮ್ಮ ಉಸಿರನ್ನು ಬಳಸುತ್ತೇವೆ. ಅದು ನಮ್ಮ ಜೀವನ ಶಕ್ತಿಯಾಗಿದೆ. ಇದು ನಮಗೆ ದೀರ್ಘ ಆಯುಷ್ಯವನ್ನು ನೀಡಲು ಸಹಾಯ ಮಾಡುತ್ತದೆ. ಇನ್ನು ಕೆಲವು ದೇವಾಲಯದ ಆಚರಣೆಗಳ ಮಹತ್ವ ಬಗ್ಗೆ ತಿಳಿಯೋಣ. ಭೂಮಿಯ ಮೇಲಿನ ನಿರ್ದಿಷ್ಟ ಬಿಂದುಗಳಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಕಾಂತೀಯ ಅಲೆಗಳು ಒಮ್ಮುಖವಾಗುವುದನ್ನು ಮೂಲ ವಿರಾಟ ಎಂದು ಕರೆಯಲಾಗುತ್ತದೆ. ದೇವಾಲಯದ ಗರ್ಭಗೃಹದಲ್ಲಿ ಮೂಲ ವಿರಾಟ ಮುಖ್ಯ ವಿಗ್ರಹವಾಗಿದೆ. ಮುಖ್ಯ ವಿಗ್ರಹ ಶಕ್ತಿಯನ್ನು ದೇವಾಲಯಾದ್ಯಂತ ಹರಡುತ್ತದೆ. ಅದರ ಮೂಲಕ ನಾವು ಶಕ್ತಿಯನ್ನು ಪಡೆಯುತ್ತೇವೆ. ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡುವುದರಿಂದ ದೇಹವು ಪ್ರಸ್ತುತ ಶಕ್ತಿಯ ಅಲೆಗಳನ್ನು ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ದೇಗುಲಗಳ ವೇದಿಕ ವಾಸ್ತುಶಿಲ್ಪ ನಮ್ಮ ದೇಹದಲ್ಲಿರುವ ಷಟ್ಚಕ್ರಗಳ ಮೇಲೆ ಪ್ರಭಾವ ಬೀರುತ್ತದೆ. ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಆಭರಣಗಳನ್ನು ಧರಿಸುವುದು ಸಂಪತ್ತನ್ನು ಪ್ರದರ್ಶಿಸಲು ಅಲ್ಲ, ಆದರೆ ಶಕ್ತಿಯ ಅಲೆಗಳನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು. ಚಿನ್ನವು ಈ ಅಲೆಗಳನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಪೂಜೆಯಲ್ಲಿ ತೆಂಗಿನಕಾಯಿ ಶುದ್ಧತೆಯನ್ನು ಸಂಕೇತಿಸುತ್ತದೆ ಮತ್ತು ಒಳಗಿನ ನೀರು ನಮ್ಮ ಕಲ್ಮಶವಿಲ್ಲದ ಮನಸ್ಸನ್ನು ಪ್ರತಿನಿಧಿಸುತ್ತದೆ. ದೇವಾಲಯದಲ್ಲಿನ ಧಾರ್ಮಿಕ ಆಚರಣೆಗಳು ಶಕ್ತಿ ತರಂಗಗಳನ್ನು ಆಹ್ವಾನಿಸುವುದನ್ನು ಒಳಗೊಂಡಿರುತ್ತವೆ ಮತ್ತು ಧನಾತ್ಮಕ ಕಂಪನಗಳೊಂದಿಗೆ ದೇಹವನ್ನು ಜೋಡಿಸುತ್ತದೆ. ಇನ್ನು ದೇವಸ್ಥಾನಕ್ಕೆ ಶುದ್ಧವಾದ ಬಟ್ಟೆಗಳನ್ನು ಧರಿಸುವುದು ಮುಖ್ಯ. ಒದ್ದೆಯಾದ ಮತ್ತು ಕೊಳಕು ಬಟ್ಟೆಗಳನ್ನು ಹೆಚ್ಚಿನ ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ. ಇದು ವಿರೋಧಾಭಾಸದ ಗುಣಲಕ್ಷಣಗಳಿಗೆ ಕೊಡುಗೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಅವುಗಳ ವೈಜ್ಞಾನಿಕ ಬೆಂಬಲದ ನಡುವಿನ ಸಂಕೀರ್ಣ ಸಂಪರ್ಕಗಳ ಪ್ರತಿಬಿಂಬವಾಗಿದೆ. ಅವು ತತ್ವಗಳನ್ನು ಸಂಪ್ರದಾಯ ಮತ್ತು ವಿಜ್ಞಾನದೊಂದಿಗೆ ಅನುಸರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಅರ್ಥವಿದೆ. ನಮ್ಮ ಋಷಿಗಳು ಮತ್ತು ನಮ್ಮ ಪೂರ್ವಜರು ಅದನ್ನು ಅನುಸರಿಸಿದ್ದಾರೆ. ಈ ಪರಂಪರೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಅವರ ಹೆಜ್ಜೆಗಳನ್ನು ಅನುಸರಿಸುವುದು ನಮ್ಮ ಕರ್ತವ್ಯ. ಇದಿಷ್ಟು ನಮ್ಮ ಸಂಪ್ರದಾಯಗಳ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.